ಹೊಲೆ ಹೊತ್ತಿ ಹುರಿದರೆ ನಿಲ್ಲಬಹುದಲ್ಲದೆ ದರೆ ಹೊತ್ತಿ ಹುರಿದರೆ ನಿಲ್ಲಬಹುದೇ. ಏರಿ ನೀರುಂಬಡೆ ಬೇಲಿ ಒಲವಮೆ ಒಡೆ, ನಾರಿ ತನ್ನ ಮನೆಯಲ್ಲೇ ಕಳುವಡೆ, ತಾಯ ಮಲೆವಾಲು ನಂಜಾಗಿ ಕೊಲುವಡೆ, ಈ ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ. ವಚನಕಾರರು ಜಗಜ್ಯೋತಿ ಬಸವಣ್ಣನವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದರೆ, ನಮ್ಮ ಈ ಪರಿಸ್ಥಿತಿಗೆ, ನಮ್ಮ ಈ ಸಾಲಗಳಿಗೆ, ನಮ್ಮ ಈ ಬಾಧೆಗಳಿಗೆ, ನಮ್ಮ ಈ ವ್ಯಾಪಾರದ ಸಮಸ್ಯೆಗಳಾಗ್ಬೋದು, ಹಣಕಾಸಿನ ಸಮಸ್ಯೆ ಆಗ್ಬೋದು, ಜೀವನದ ಯಾವುದೇ ಸಮಸ್ಯೆ ಆಗ್ಬೋದು, ಈ ಸಮಸ್ಯೆಗಳು ಬೇರೆ ಯಾರಿಂದಲೂ ಆಗಿದ್ದರೆ ಅದಕ್ಕೆ ಪರಿಹಾರವಿದೆಯೇ ವಿನಃ ಆ ಸಮಸ್ಯೆಗಳಿಗೆ ಮೂಲ ಕಾರಣ ನಾವೇ ಆದರೆ ಇನ್ನು ಯಾರಿಂದ ಪರಿಹಾರ ಇದೆ? ಅಥವಾ ಯಾರ್ಯಾರನ್ನು ನಾವು ನಮ್ಮ ಸಮಸ್ಯೆಗೆ ಅವರು ಕಾರಣ, ಇವರು ಕಾರಣ, ಆ ಪರಿಸ್ಥಿತಿ ಕಾರಣ ಅಂತ ಬ್ಲೇಮ್ ಮಾಡೋದಾದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರವಿದೆಯೇ ಅಂತಂತೇಳಿ ಬಸವಣ್ಣವರು ಈ ವಚನದ ಮೂಲಕ ನಮಗೆ ತಿಳಿಸ್ಕೊಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮನೆಯಲ್ಲಿರೋ ಒಲೆ ಏನಾದರೂ ಹತ್ಕೊಂಡು ಉರಿತಿದ್ರೆ ಅದನ್ನು ಬೇಕಾದರೆ ಆರಿಸ್ಬೋದು. ಆದರೆ ಈ ಭೂಮಿನೇ ಹತ್ಕೊಂಡು ಉರಿತಿದ್ರೆ, ದರೆ ಹತ್ಕೊಂಡು ಉರಿತಿದ್ರೆ ಯಾರು ತಾನೇ ಅದನ್ನು ಆರಿಸೋದಕ್ಕೆ ಸಾಧ್ಯ? ಬೇಲಿ ಹಾಕಿರ್ತೇವೆ ಹೊಲಕ್ಕೆ ಅಥವಾ ತೋಟಕ್ಕೆ, ಕಾಪಾಡೋದಕ್ಕೆ, ಹೊಲವನ್ನು ಕಾಪಾಡೋದಕ್ಕೆ. ಆದರೆ ಆ ಬೇಲಿನೇ ಹೊಲವೆಲ್ಲ ನುಂಗುಬಿಟ್ರೆ, ತಿಂದುಬಿಟ್ರೆ, ಏರಿ ಅಂದರೆ ಕೆರೆ, ನನ್ನ ಹಿಂದುಗಡೆ ಸಮುದ್ರ ಇದೆ ಅಲ್ಲ, ಸಮುದ್ರವೇ ನೀರನ್ನೆಲ್ಲ ಕುಡ್ಕೊಂಡ್ಬಿಟ್ರೆ, ಅಥವಾ ಕೆರೆ ನೀರೇ ಕುಡ್ಕೊಂಡ್ಬಿಟ್ರೆ, ಅಲ್ಲ ಮನೆಯಲ್ಲಿ ನಾವುಗಳೇ ಕಳ್ಳರಾದರೆ, ಅದು ಬಿಡಿ, ತಾಯಿಯ ಹಾಲು ಮಕ್ಕಳಿಗೆ, ಆ ತಾಯಿಯ ಹಾಲೇ ವಿಷವಾಗಿ ಹೋದರೆ ಇನ್ನು ಮಕ್ಕಳು ಎಲ್ಲಿ ಬದುಕ್ತಾರೆ? ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳೇ, ಒಂದಂತೂ ನಾವು ಅರ್ಥ ಮಾಡ್ಕೋಬೇಕು. ಈ ಕಲಿಯುಗದಲ್ಲಿ ಇವತ್ತಿನ ಪರಿಸ್ಥಿತಿಗೆ, ನಮ್ಮ ಪರಿಸ್ಥಿತಿಗೆ, ಅದು ಒಳ್ಳೆ ಪರಿಸ್ಥಿತಿ ಆದರೆ ಒಳ್ಳೆ ಪರಿಸ್ಥಿತಿಗೆ, ಕೆಟ್ಟ ಪರಿಸ್ಥಿತಿ ಆದರೆ ಕೆಟ್ಟ ಪರಿಸ್ಥಿತಿಗೆ ಕಾರಣ ಯಾರು? ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ನನಗೆ ಗೊತ್ತಿರೋ ವಿಶ್ವಜ್ಞಾನದ ಪ್ರಕಾರ ಅಥವಾ ಬ್ರಹ್ಮಜ್ಞಾನದ ಪ್ರಕಾರ ಇದು ಎಲ್ಲ ಸಮಯಕ್ಕೂ ಅನ್ವಯಿಸುತ್ತೆ. ನಮ್ಮ ಈ ಪರಿಸ್ಥಿತಿಗೆ ನಾವೇ ಕಾರಣ. ಯಾರೆಲ್ಲ ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಾನು ಇದರಿಂದ ಹೊರಬರಬೇಕು, ಒಂದು ವೇಳೆ ಬಡ ಸ್ಥಿತಿಯಲ್ಲಿದ್ದರೆ ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ವ್ಯಕ್ತಿ ಆಗಬೇಕು, ಜೀವನದಲ್ಲಿ ಏನಾದರೂ ಅದ್ಭುತಗಳನ್ನು ಸಾಧಿಸಬೇಕು ಅನ್ನೋದಾದರೆ ಮೊದಲಿಗೆ ಈ ಸತ್ಯವನ್ನು ತಿಳಿದುಕೊಳ್ಬೇಕು. ಯಾವಾಗ ಈ ಸತ್ಯದ ಅರಿವಾಗುತ್ತೋ ಆವಾಗ ಮಾತ್ರ ನಮಗೆ ಯೂನಿವರ್ಸ್, ವಿಶ್ವವು ಯಥೇಚ್ಛವಾದ ಹಣಕಾಸಿನ ಅಥವಾ ನಮಗೆ ಏನು ಬೇಕೋ ಅಂಥ ಅವಕಾಶಗಳನ್ನು ನಮಗೆ ಕೊಟ್ಟು ಉನ್ನತಿಯತ್ತ ತೆಗೆದುಕೊಂಡು ಬರುತ್ತೆ. ನಾನು ಇವತ್ತು ಮೌನಿ ಅಮಾವಾಸ್ಯೆಯ ದಿನ ಸಮುದ್ರದಲ್ಲಿ ಸ್ನಾನ ಮಾಡಲು ಬಂದಿದ್ದೇನೆ. ಇದರ ವಿಶೇಷತೆಗಳು ಹಲವಾರು. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ, ಅಥವಾ ಗೊತ್ತಿದ್ರೂ ಸರಿಯಾಗಿ ಗೊತ್ತಿರೋದಕ್ಕೆ ಇರದೇ ಇರ್ಬೋದು. ನೋಡಿ, ಸಮುದ್ರದ ನೀರು ತುಂಬ ವಿಶೇಷ. ಅದರಲ್ಲೂ ಅಮಾವಾಸ್ಯೆಯ ದಿನ ನಮಗೆ ಯಾರಾದರೂ ಕೇಡುಂಟು ಮಾಡಿದರೆ ಅಥವಾ ದೋಷಗಳಿದ್ರೆ ನಮ್ಮಲ್ಲಿ, ಅಥವಾ ಮಾಟ ಮಂತ್ರಗಳು ಇನ್ನಿತರ ಯಾವುದೇ ಒಂದು ತಂತ್ರಗಳನ್ನು ಮಾಡಿದರೂ ಸಹ ಅಮಾವಾಸ್ಯೆ ದಿನ ಈ ಉಪ್ಪು, ಈ ಒಂದು ನೀರಿನಲ್ಲಿ, ಸಮುದ್ರದ ನೀರಿನಲ್ಲಿ ನಾವು ಸ್ನಾನ ಮಾಡೋದರಿಂದ ನಮ್ಮ ಪಾಪಗಳೆಲ್ಲ ಮುಕ್ತಿಯಾಗುತ್ತೆ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತಿದೆ. ಇನ್ಫ್ಯಾಕ್ಟ್ ಕುಂಭಮೇಳ ನಡೀತಿದೆ. ಆ ತ್ರಿವೇಣಿ ಸಂಗಮ, ಸೊ ಗಂಗಾ, ಯಮುನಾ ಮತ್ತು ಸರಸ್ವತಿ, ಆ ಎಲ್ಲ ನೀರುಗಳು ವಿಶೇಷ ಅಂತ ನಾವೆಲ್ಲರೂ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಪಾಪಕರ್ಮಗಳನ್ನು ಕಳೆದುಕೊಂಡು ಬರ್ತಿದ್ದೇವೆ. ಆ ಮೂರು ನದಿಗಳು ಕೊನೆಗೆ ಬಂದು ಸೇರುವಂಥದ್ದು ಇದೇ ಸಮುದ್ರದಲ್ಲಿ. ಹಾಗಾದರೆ ಈ ಸಮುದ್ರ ಎಷ್ಟು ವಿಶೇಷ ಇರ್ಬೋದು ಯೋಚನೆ ಮಾಡಿ. ಎಲ್ಲ ನದಿ ನೀರುಗಳು, ಪ್ರಪಂಚದಲ್ಲಿರೋ ಎಲ್ಲ ನದಿ ನೀರುಗಳು ಬಂದು ಇಲ್ಲೇ ಸೇರುವಂಥದ್ದು. ನನ್ನ ಪ್ರೀತಿಯ ವೀಕ್ಷಕರೇ, ಉಪ್ಪು ಅನ್ನುವಂಥದ್ದು ತುಂಬ ಮಹತ್ತರವಾದ ಒಂದು ಬೆಲೆಯನ್ನು ನಮ್ಮ ಒಂದು ಸನಾತನ ಧರ್ಮದಲ್ಲಿ
ವಿಶೇಷವಾಗಿ ಭಾರತದಲ್ಲಿ ಹೊಂದಿದೆ. ಉಪ್ಪಿಗಿರೋ ರುಚಿ ಯಾರಿಗೂ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ನಾವು ಹೇಳ್ತೇವೆ. ಮುಂಬರುವ ಕಾರ್ಯಾಗಾರದಲ್ಲಿ ವಿಶೇಷವಾಗಿ ಸಾಲವನ್ನು ಋಣಮುಕ್ತಿ ಹೊಂದಲು ಮಾಡುವಂಥ ಕಾರ್ಯಾಗಾರವಾಗಿದೆ. ಯಾರಿಗೆಲ್ಲ ಸಾಲ ಇದೆಯೋ ಅವರೆಲ್ಲರೂ ನಾನು ಈಗ ತಿಳಿಸಿಕೊಡುವ ಒಂದು ಕಾರ್ಯವನ್ನು ಮಾಡಲೇಬೇಕು. ಬೆಳಿಗ್ಗೆ 3 ಗಂಟೆಗೆ ಏಳಬೇಕು, ಎದ್ದು ತಣ್ಣೀರು ಸ್ನಾನವನ್ನು ಮಾಡಬೇಕು. ತಣ್ಣೀರು ಸ್ನಾನ ಮಾಡಿದ ಮೇಲೆ ನಿಮ್ಮ ಎಡಗೈನಲ್ಲಿ, ಲೆಫ್ಟ್ ಹ್ಯಾಂಡ್ನಲ್ಲಿ 1 ಹಿಡಿ ಉಪ್ಪನ್ನು ತೆಗೆದುಕೊಂಡು ಕಣ್ಮುಚ್ಚಿ 3 ನಿಮಿಷ ಧ್ಯಾನ ಮಾಡಬೇಕು. 3 ನಿಮಿಷ ಧ್ಯಾನ ಮಾಡಿ ನಿಮ್ಮ ಒಂದು ಕೊಡುವಿಕೆಗಳು ಅಂದರೆ ಸಾಲಗಳು ಯಾವ ದಿನದಲ್ಲಿ ತೀರೋಗುತ್ತೆ, ಯಾವ ಮುಂದಿನ ದಿನಗಳಲ್ಲಿ ನಿಮ್ಮ ಸಾಲ ಸಂಪೂರ್ಣವಾಗಿ ತೀರೋಗುತ್ತೆ ಅನ್ನೋ ಒಂದು ಸಮಯವನ್ನು ನೀವು ವಿಶ್ವಕ್ಕೆ ಕೇಳಬೇಕು. ಉದಾಹರಣೆಗೆ 3 ಗಂಟೆಗೆ ಎದ್ದೇಳ್ತೇನೆ, ನಿತ್ಯ ಕರ್ಮಗಳನ್ನು ಮುಗಿಸ್ತೇವೆ. ಮುಗಿಸಿ ಆದಮೇಲೆ ಉಪ್ಪನ್ನು ಎಡಗೈಯಲ್ಲಿ ತೆಗೆದುಕೊಂಡು ಮೌನವಾಗಿ ಕೂತ್ಕೊಳ್ತೇನೆ 3 ನಿಮಿಷ. ಆ 3 ನಿಮಿಷದಲ್ಲಿ ನನ್ನ ಮನಸ್ಸಿಗೆ ನಾನು ಹೇಳ್ಕೊಳ್ತೇನೆ, ಈ ನನ್ನ ಸಾಲಗಳು ಯಾವ ದಿನದ ಒಳಗಡೆ ತೀರಿ ಹೋಗುತ್ತೆ, ನನಗೆ ಒಂದು ದಿನಾಂಕ ಬೇಕು ಅಂತ ನಾನು ಕೋರ್ಕೊಳ್ತೇನೆ ಮನಸ್ಸಿನಲ್ಲಿ. ಆ ಮನಸ್ಸಿನಲ್ಲಿ ಕೋರ್ಕೊಂಡಾಗ ನನಗೆ ಹಲವಾರು ದಿನಗಳು ಬರ್ಬೋದು. ಸೊ ಅದರಲ್ಲಿ ಒಂದು ದಿನ ಪದೇ ಪದೇ ನಿಮ್ಗನ್ಸುತ್ತೆ ಈ ದಿನದ ಒಳಗಡೆ ಸಾಲ ತೀರುತ್ತೆ ಅಂತೇಳಿ, ಆ ದಿನವನ್ನು ಬರೆದಿಟ್ಕೊಳ್ಳಿ. ಏಕಂತಂದರೆ ನಾವು ವಿಶ್ವ ಮಂತ್ರ ಅಥವಾ ಅಫರ್ಮೇಷನ್ ಹೇಳ್ಬೇಕಂತಂದರೆ ಆ ದಿನವನ್ನು ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಮ್ಮ ಮನಸ್ಸಿನಲ್ಲಿ ಡಿಸೆಂಬರ್ 10, 2025 ಒಳಗಡೆ ನಮ್ಮ ಎಲ್ಲ ಕೊಡುವಿಕೆಗಳು ತೀರಿ ಹೋಗುತ್ತೆ ಅಂತ ಬಂದರೆ, ನಾವು ಪ್ರತಿದಿನ ಈ ಸಾಲವೆನ್ನುವ ಪಟ್ಟಿಯನ್ನು ಹಳದಿ ಕಲರ್ ಪೇಪರ್ನಲ್ಲಿ ಬರೆದು ಸುಟ್ಟಾಕಬೇಕು ಅಂತಂದರೆ ಆ ಡೇಟನ್ನು ನಾವು ಹೇಳ್ತಾ ಇರಬೇಕಾಗುತ್ತೆ. ಉದಾಹರಣೆಗೆ, ನನ್ನ ಎಲ್ಲ ಕೊಡುವಿಕೆಗಳನ್ನು ಡಿಸೆಂಬರ್ 10, 2025 ಒಳಗೆ ಸಂಪೂರ್ಣವಾಗಿ ಹಿಂತಿರುಗಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಬರೆದು ಆ ಒಂದು ಪೇಪರನ್ನು ಸಂಪೂರ್ಣವಾಗಿ ಸುಟ್ಟು ಬಿಸಾಕಬೇಕು. ಸೊ ಇದರ ಬಗ್ಗೆ ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲರೂ ಈ ವಿಶ್ವ ಕಾರ್ಯವನ್ನು ಬೆಳಿಗ್ಗೆ 3 ಗಂಟೆಗೆ ಎದ್ದು ಮಾಡಲೇಬೇಕು. ಸೊ ಒಂದು ವೇಳೆ ಮೊದಲನೇ ದಿನ ನಿಮಗೆ ಈ ಡೇಟ್ ಅಥವಾ ಈ ಒಂದು ದಿನಾಂಕ ಬರದೇ ಹೋದರೆ 9 ದಿನಗಳ ಕಾಲ ನಾನು ಹೇಳಿದಾಗೆ ಮಾಡಬೇಕು. 9 ದಿನದ ಒಳಗಡೆ ಖಂಡಿತವಾಗಿಯೂ ಬರುತ್ತೆ. ಸೊ ಮುಂಬರುವ ವರ್ಕ್ಶಾಪ್ಗೆ ಯಾರೆಲ್ಲ ಬರ್ತಿದ್ದೀರೋ ಅವರು ನನಗೆ ಈ ಡೇಟನ್ನು, ಈ ದಿನಾಂಕವನ್ನು ತಿಳಿಸ್ಬೇಕು. ನಮ್ಮ ಒಂದು ತಪ್ಪನ್ನು ನಾವೇ ತಿದ್ದುಕೊಳ್ಬೇಕು, ಬೇರೆ ಯಾರೂ ಬಂದು ತೀರಿಸೋದಕ್ಕಾಗೋದಿಲ್ಲ. ಬಟ್ ಒಂದಂತೂ ಗ್ಯಾರಂಟಿ, ನಾವು ಯಾವಾಗ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ತೇವೋ ನಮ್ಮ ಜೀವನಕ್ಕೆ, ಆಗ ಖಂಡಿತವಾಗಿಯೂ ಭಗವಂತ, ಯೂನಿವರ್ಸ್, ದೇವರು ನಮ್ಮ ಸುಪ್ತ ಚೇತನ ಮನಸ್ಸಿನ ಮೂಲಕ ನಮಗೆ ಪರಿಹಾರಗಳನ್ನು ಕೊಡ್ತಾರೆ. ನಾನು ಇಷ್ಟೊತ್ತು ಹೇಳಿದೆ, ಕೆಲವರು ಅಂದ್ಕೊಳ್ಬೋದು ಹೇಗೆ ನಮಗೆ ಡೇಟ್ ಗೊತ್ತಾಗ್ಬಿಡುತ್ತೆ, ಇದೆಲ್ಲ ನಾನ್ ಸೆನ್ಸ್ ಅಲ್ವಾ ಅಂತ ಅಂದ್ಕೊಳ್ಬೋದು. ನೋಡಿ, ಈ ಪ್ರಪಂಚದಲ್ಲಿ ಏನೆಲ್ಲ ಅನ್ವೇಷಣೆಗಳು ಇಲ್ಲಿ ತನಕ ನಡೆದಿದೆಯೋ, ಇನ್ಫ್ಯಾಕ್ಟ್ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ, ಈ ಮೊಬೈಲ್ ಆಗ್ಬೋದು, ಈ ರೆಕಾರ್ಡರ್ ಆಗ್ಬೋದು, ಅಥವಾ ಈ ವಿಮಾನಗಳಾಗ್ಬೋದು, ಟೆಕ್ನಾಲಜಿ ಆಗ್ಬೋದು, ಇದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ದು? ಮನುಷ್ಯನೇ ಅಲ್ವಾ? ಮನುಷ್ಯನ ಆಲೋಚನೆಗಳೇ ಅಲ್ವಾ? ಆಲೋಚನೆಗಳೆಲ್ಲಿಂದ ಬಂತು? ಸುಪ್ತ ಚೇತನ ಮನಸ್ಸಿಗೆ. ಇನ್ಫ್ಯಾಕ್ಟ್ ಸುಪ್ತ ಚೇತನ ಮನಸ್ಸೇ ಪರಬ್ರಹ್ಮ. ಆ ಪರಬ್ರಹ್ಮ ಈ ಸೃಷ್ಟಿಕರ್ತನಿಗೆ ಹಿಂದೂ ಗೊತ್ತು, ಇವತ್ತೂ ಗೊತ್ತು, ಮುಂದೂ ಗೊತ್ತು, ಎಲ್ಲವೂ ಗೊತ್ತು. ಆ ಪರಮಾತ್ಮ ನಮ್ಮಲ್ಲಿದ್ದಾನೆ ಅಂತಂತ ನಮಗೆ ಗೊತ್ತಿರಬೇಕಷ್ಟೆ. ಅವನಿಗೆ ಗೊತ್ತಿಲ್ಲದೆ ಇರೋವಂಥದ್ದು, ಅವನಿಲ್ಲದೆ ಇರೋವಂಥದ್ದು ಯಾವುದೂ ಇಲ್ಲ. ನಾವು ಯಾವಾಗ ಅವನ ಜೊತೆ ಸಂಬಂಧ ಬೆಳೆಸ್ತೇವೋ ಅವನು ನಮ್ಮ ಜೊತೆ ಸಂಪೂರ್ಣವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಏನಿವೆ, ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು. ನೋಡಿ, ನನ್ನ ಹಿಂದೆ ಅದ್ಭುತವಾದ ಸಮುದ್ರ ಇದೆ. ಈ ಸಮುದ್ರ ಹೇಗೆ ಆಯಿತು? ಒಂದೇ ದಿನದಲ್ಲಿ ಆಗ್ಬಿಡುತ್ತಾ ಸಮುದ್ರ? ಸಮುದ್ರ ಯಾವತ್ತಾದರೂ ಬತ್ತೋಗುತ್ತಾ? ಅದು ಬತ್ತೋಗದೆ ಇರೋದಕ್ಕೆ ಕಾರಣ ಏನು? ಹನಿ ಹನಿಗೂಡಿದರೆ ಹಳ್ಳ ಕೊಳ್ಳ ಅಲ್ಲ ಸಮುದ್ರ. ಸ್ನೇಹಿತರೆ, ಪ್ರತಿಯೊಂದು ಹಣದ ವಿಚಾರದಲ್ಲಿ ಪ್ರತಿಯೊಂದು ರೂಪಾಯಿ ತುಂಬ ತುಂಬ ಇಂಪಾರ್ಟೆಂಟು. ಯಾರಿಗೆ 1 ರೂಪಾಯಿಯ
ಏನು 1 ರೂಪಾಯಿಗೆ ಬೆಲೆ ಕಟ್ಟೋದಕ್ಕೆ ಬರುತ್ತೋ ಅಂಥವ್ರಿಗೆ ಯೂನಿವರ್ಸು ಕೋಟ್ಯಾಂತರ ರೂಪಾಯಿಗಳನ್ನ ಕೊಡೋದಕ್ಕೆ ಸಿದ್ಧವಾಗುತ್ತೆ. ಐ ಥಿಂಕ್ ಲಾಟ್ ಆಫ್ ಅಸ್, ಐ ಮೀನ್ ತುಂಬ ಜನ ನಾವುಗಳು ದುಡ್ಡಿಗೆ ಬೆಲೆ ಕೊಡೋದಕ್ಕೆ ಗೊತ್ತಿಲ್ಲ ಅಂತ ನಾನು ಭಾವಿಸ್ತೇನೆ. ವಿ ಹ್ಯಾವ್ ಕೇರ್ಲೆಸ್ಲಿ, ರೆಕ್ಲೆಸ್ಲಿ ಯಾರ್ಯಾರಿಗೋ ಕಂಡವ್ರಿಗೆಲ್ಲ ಕೊಟ್ಟು ಇನ್ನೊಬ್ಬರನ್ನ ಯಾರನ್ನೋ ನಂಬಿಕೊಂಡು ದುಡ್ಡುಗಳನ್ನು ವ್ಯಯ ಮಾಡಿ ಆಮೇಲೆ ನಮಗೆ ನಾವೇ ಹೇಗೆ ಬೇಕೋ ಹಾಗೆ ಏನೋ ಖರ್ಚು ಮಾಡಿಕೊಂಡು ಹಿಂದು ಮುಂದೆ ಯೋಚನೆ ಮಾಡದೆ, ಮುಂದಾಲೋಚನೆ ಇಲ್ಲದೆ ಹೇಗೇಗೋ ಮಾಡಿರೋ ಕಾರಣ ಇವತ್ತು ನಾವು ಈ ಬಡಸ್ತನಕ್ಕೆ ಹೋಗಿರೋವಂಥದ್ದು, ಸಾಲಗಳಿಗೆ ಸಿಕ್ಕಾಕ್ಕೊಂಡಿರೋವಂಥದ್ದು. ಸೊ ಐ ಥಿಂಕ್ ಯಾವಾಗ ಈ ಅವೇರ್ನೆಸ್ ಬರುತ್ತೆ, ಯಾವಾಗ ಇದು ಗೊತ್ತಾಗುತ್ತೋ ನನಗೆ ಗೊತ್ತಿಲ್ಲ. ಇಟ್ ಜಸ್ಟ್ ನೀಡ್ಸ್ ಅ ಕಾಮನ್ ಸೆನ್ಸ್. 84 ಲಕ್ಷ ಜೀವರಾಶಿಗಳಿದ್ದಾವೆ ನಮ್ಮ ಜೊತೆ. ಅವು ಯಾವುವೂ ಸಾಲಕ್ಕೆ ಹೋಗಲಿಲ್ಲ, ಅವು ಯಾವುವು ನಮ್ಮಷ್ಟು ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿಲ್ಲ ಅಂತ ನನಗನ್ನಿಸ್ತಿದೆ. ಇಷ್ಟು ಬುದ್ಧಿ, ಇಷ್ಟು ವಿವೇಕ, ಇಷ್ಟು ಬ್ರಹ್ಮಜ್ಞಾನ ಇರುವಂಥ ನಾವುಗಳು ಇಷ್ಟು ಕಷ್ಟಪಡ್ತಿರೋದು ಈ ಭೂಮಿ ಮೇಲೆ. ಐ ಥಿಂಕ್ ದಟ್ಸ್ ನಾಟ್ ಫೇರ್. ಸೊ ಹಾಗಾಗಿ ನಾವುಗಳು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ನಮ್ಮ ಮಕ್ಕಳು ಮುಂದೊಂದು ದಿನ ಕೇಳ್ಬೋದು, ಏನು ಮಾಡಿದೀಯ ನೀನು, ಇಷ್ಟು ದಿನ ಏನು ಮಾಡಿದ್ದು, ಸಾಲನೇನ ಮಾಡಿದ್ದು, ಅಲ್ಲ ನೀನು ಬದುಕಲಿಲ್ಲ, ನಮ್ಮನ್ನು ಬದುಕೋದಕ್ಕೆ ಬಿಡಲಿಲ್ಲ ಅಂತ ಹೇಳಬಾರ್ದಲ್ವ. ಯಾವಾಗ ನಾವು ಈ ಭೂಲೋಕದಲ್ಲಿರುವ ಎಲ್ಲ ಸಕಲ ಸಿರಿ ಸಂಪತ್ತುಗಳು ಅಂತ ನಾನೇನು ಹೇಳ್ತೀನಿ, ಅದನ್ನೆಲ್ಲ ಅನುಭವಿಸೋದು ಯಾವಾಗ? ಯಾರಿಗೂ ಗೊತ್ತಿಲ್ಲ ಎಷ್ಟು ಸಮಯ ನಾವು ಇರ್ತೇವೆ, ಯಾವಾಗ ಹೋಗ್ತೇವೆ ಅಂತ ಗೊತ್ತಿಲ್ಲ. ಅದ್ರ ಹೋಗೋದ್ರೊಳಗಡೆ ಎಲ್ಲವನ್ನೂ ಅನುಭವಿಸಿರ್ಬೇಕಲ್ವಾ. ಬನ್ನಿ, ಮುಂಬರೋ ವರ್ಕ್ಶಾಪ್ನಲ್ಲಿ ನಾವೆಲ್ಲರೂ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ಶ್ರೀಮಂತರಾಗಬೇಕು ಗೊತ್ತಿರಲಿ. ಈ ಸಾಲ ಅನ್ನುವಂಥದ್ದು ಒಂದು ಚಿಕ್ಕ ಜ್ವರ ಇದ್ದಾಗೆ, ಬೇಗ ಅದನ್ನು ಗುಣ ಮಾಡಿಕೊಂಡು ಈ ಭೂಲೋಕದಲ್ಲಿರುವ ಎಲ್ಲವನ್ನು ಅನುಭವಿಸಿರುವಂಥ ಆಗೋಣ. ಎಲ್ಲರಿಗೂ ವಂದನೆಗಳು. ಫೆಬ್ರವರಿ 23, 2025ನೇ ತಾರೀಕಿನಂದು ನಿಮಗೆ ನೇರವಾಗಿ ಸಿಗ್ತೇನೆ. ವಿಶ್ವ ಆಶೀರ್ವಾದವನ್ನು ಹಂಚಿಕೊಳ್ತೇನೆ. ಎಲ್ಲರೂ ಋಣಮುಕ್ತರಾಗೋಣ, ಎಲ್ಲರೂ ಶ್ರೀಮಂತರಾಗೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.